ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ದು ಭಾರತ್. ಸ್ನೇಹಿತರೆ, ಮೊನ್ನೆ ಒಂದು ಕೇಸ್ ಸಂಬಂಧಪಟ್ಟಂತ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಸಾಕಷ್ಟು ಜನ ಸರ್ ಯಾರಾದರೂ ಸಂಪನ್ಮೂಲ ವ್ಯಕ್ತಿಗಳಿದ್ರೆ ಮತ್ತೆ 2025 KCET ಪರೀಕ್ಷೆಯಲ್ಲಿ ಪೇಪರ್ ಫಸ್ಟ್ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ಒಬ್ರು ಸಾಧಕರನ್ನ ಪರಿಚಯ ಮಾಡಿಕೊಡಿ ಅಂತ ನನಗೆ ಸಾಕಷ್ಟು ಜನ ಕಾಲ್ ಮಾಡಿದ್ರಿ ಮತ್ತು ಮೆಸೇಜ್ ಕೂಡ ಮಾಡಿದ್ರಿ. ಹಾಗಾಗಿ ಅಂತ ಸಾಧಕರಲ್ಲಿ ಒಬ್ಬರಾದ ಶ್ರೀ ಶಶಿಕುಮಾರ್ ಸರ್ ಅವರನ್ನ ನಮ್ಮ ಒಂದು ವೇದಿಕೆಗೆ ಇವತ್ತು ಕರ್ಕೊಂಡ್ ಬಂದಿದ್ದೀನಿ. 2025 ಪರೀಕ್ಷೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಇವರು ಪೇಪರ್ ಫಸ್ಟ್ ಅಲ್ಲಿ ಸುಮಾರು 50 ಪ್ರಶ್ನೆಗಳಿಗೆ 40 ಪ್ರಶ್ನೆಗಳನ್ನ ಸರಿ ಮಾಡುವುದರೊಂದಿಗೆ ಸುಮಾರು 80 ಅಂಕಗಳನ್ನ ಪಡೆದಿರ್ತಕ್ಕಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳನ್ನ ಇವತ್ತಿನ ಒಂದು ಕ್ಲೇವರ್ ಇಂಡಿಯಾ ಅಕಾಡೆಮಿಯ ಒಂದು ಸಾಧಕರ ವೇದಿಕೆಗೆ ಕರ್ಕೊಂಡ್ ಬಂದಿರೋದು ನನಗೂ ಕೂಡ ಖುಷಿಯ ಸಂಗತಿ. ಹಾಗಾಗಿ ಪ್ರಸ್ತುತ ಶಶಿಕುಮಾರ್ ಸರ್ ಅವರು ಕೂಡ ಇಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಆದ MS ರಾಮಯ್ಯ BEd ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ಮತ್ತು ಇವತ್ತಿನ ಒಂದು ವಿಡಿಯೋ ಸೆಷನ್ ಅಲ್ಲಿ ಅವರ ಒಂದು ಸಾಧನೆಯ ಮತ್ತು ಸ್ಟ್ರಾಟಜಿ ಯಾವ ತರ ಐತೆ ಅಂತ ತಿಳ್ಕೊಳ್ಳೋಣ. ಸರ್, ನಿಮಗೆ ನಮ್ಮ ವೇದಿಕೆಯ ಮೂಲಕ ನಿಮಗೆ ಸ್ವಾಗತನ ಬಯಸ್ತೀನಿ. ಮತ್ತು ನಮ್ಮ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದ್ತಿರ್ತಕ್ಕಂಥ ಈ KCET ಒಂದು ಪ್ರಿಪರೇಷನ್ ಮಾಡ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಪೇಪರ್ ಅನ್ನ ಯಾವ ತರ ಸ್ಟ್ರಾಟಜಿ ಮಾಡ್ಬೇಕು ಅನ್ನೋದನ್ನ, ಮತ್ತೆ ನೀವು ಯಾವ ತರ ಅಂಕಗಳನ್ನ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡ್ರೆ ಒಂದು ನಮ್ಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸ್ಟ್ರಾಟಜಿನ ತಿಳಿಸ್ಕೊಡಿ ಸರ್. ಅದು ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. KCET ಪರೀಕ್ಷೆ ಮೊದಲನೇ ಸಲ ಅಪ್ಲೈ ಮಾಡಬೇಕಾದ್ರೆ ತುಂಬ ಭಯದಿಂದ ಅಪ್ಲೈ ಮಾಡಿದೆ. ಇದು ಕ್ಲಿಯರ್ ಆಗುತ್ತೋ ಅಥವಾ ಆಗಲ್ವೋ ಅಂತ ಕನ್ಫ್ಯೂಷನ್ ಇತ್ತು ನನಗೆ. ಏನ್ ಸರ್, ತುಂಬಾ ಕಷ್ಟ ಆಯ್ತು. ಸರಿಯಾಗಿ ಯಾರು ಗೈಡೆನ್ಸ್ ಮಾಡ್ತಾ ಇಲ್ಲ, ನನಗೆ ಏನು ಗೊತ್ತಿರ್ಲಿಲ್ಲ. ನಾ PG ಮಾಡ್ತಾನೆ ಅಪ್ಲೈ ಮಾಡಿದ್ದೆ. ಅದು ತುಂಬಾ ಸಮಸ್ಯೆ ತರ ಆಯ್ತು ನನಗೆ. ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಅದನ್ನ ಯಾವ ತರ ಅಪ್ಲಿಕೇಶನ್ ಹಾಕಿದ್ರಿ, ಬಟ್ ಸ್ಟ್ರಾಟಜಿ ಗೊತ್ತಿಲ್ಲ ಸರ್. ಸುಮ್ಮನೆ ಒಂದ್ಸಲಿ ಹೋಗ್ಬಿಟ್ಟೆ, ಯಾರು ಗೈಡ್ ಮಾಡಿಲ್ಲ, ಹೋಗಿ ಬರ್ದೆ. ಫಸ್ಟ್ ಟೈಮ್ ಕ್ಲಿಯರ್ ಆಗಿಲ್ಲ ಸರ್. ಆಮೇಲೆ ಮಾರ್ಗದರ್ಶಕ ಸಹಾಯ ಪಡ್ಕೊಂಡು ಶಿಕ್ಷಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಮತ್ತೆ ಕೆಲವು ನಾನು ಬೇಸಿಕಲಿ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೆ. ಅಂದ್ರೆ ಆಲ್ರೆಡಿ KPSC KE ನಡೆಸ್ತಕ್ಕಂಥ ಬೇರೆ ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ತಿದೆ. ಹೌದು ಸರ್. ಅದರಿಂದ ಸ್ವಲ್ಪ ನನಗೆ ಈಸಿ ಅನಿಸ್ತೈತಿ ಸರ್. ಇಲ್ಲಿ ಒಂದು ಕ್ವಶನ್ ಏನಂದ್ರೆ, ನಂಗೆ ಇಲ್ಲಿ ಪೇಪರ್ 1 ಅಲ್ಲಿ ವಿಶೇಷವಾಗಿ ಈ ಎನ್ವಿರಾನ್ಮೆಂಟ್ ಸೈನ್ಸ್ ಬಗ್ಗೆ ಪ್ರಶ್ನೆಗಳು ಕೇಳ್ತಿರ್ತಾರೆ. ಹೌದು ಸರ್. ನಾನು ಸಾಕಷ್ಟು ನೋಡಿ, ಟೋಟಲ್ 10 ಟಾಪಿಕ್ಗಳಿದೆ ನಮ್ಮಲ್ಲಿ. ಅಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ಇದೆ, ರಿಸರ್ಚ್ ಮೆಥಡ್ ಇದೆ, ಅದು ರೀಸನಿಂಗ್ ಇದೆ, ಲಾಜಿಕಲ್ ರೀಸನಿಂಗ್ ಇದೆ, ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್, ಕಮ್ಯುನಿಕೇಶನ್ ಇದೆಲ್ಲ ಇದೆ, ಎಲ್ಲ ಇದೆ. ಸೊ ಇದರಲ್ಲಿ ಎನ್ವಿರಾನ್ಮೆಂಟ್ ಸೈನ್ಸ್ ಪಟ್ಟಂಗೆ ಒಂದು 4-5 ಸಪರೇಟ್ ಟಾಪಿಕ್ ಇದೆ ಪರಿಸರ ವ್ಯವಸ್ಥೆ ಸಂಬಂಧಪಟ್ಟಂಗೆ. ಸೊ ಇದರಲ್ಲಿ ಕೋರ್ ಟಾಪಿಕ್ ಅಲ್ಲಿ ಏನ್ ಪ್ರಶ್ನೆ ಕೇಳಬಹುದು ಸರ್? ಇದರಲ್ಲಿ ಕನಿಷ್ಠ ನೀವು ಹೇಳದಲ್ವಾ, ಕನಿಷ್ಠ ಅಲ್ಲ, ಇರೋದೇ KE ಪಠ್ಯಕ್ರಮದಲ್ಲಿ 50 ಮಾರ್ಕ್ಸ್, 50 ಪ್ರಶ್ನೆಗಳು, 50 ಪ್ರಶ್ನೆಗಳು 100 ಅಂಕಗಳು ಕೊಟ್ಟಿರ್ತಾರೆ. ಇದ್ರಲ್ಲಿ ನಾವು ಏನ್ ಮಾಡ್ಬೇಕು, ಸಿಲೆಬಸ್ ಕಾಪಿನ ಫಸ್ಟ್ ಡೌನ್ಲೋಡ್ ಮಾಡಿ ನಮ್ಮ ಕಣ್ಣ ಮುಂದೆ ಇಟ್ಕೊಂಡ್ಬಿಡ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ವಂತ ತಯಾರಿ ಮಾಡ್ಬೇಕು. ಫಸ್ಟ್ ಎಲ್ಲಿ ನಾವು ವೀಕ್ ಇದ್ದೀವಿ ಅದನ್ನ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ಏನ್ ಆಕ್ಚುಲಿ ಹೇಳ್ಬೇಕಾದ್ರೆ ಸಾಕಷ್ಟು ಜನರು ನನ್ ಕೇಳ್ತೀರಿ, ಇವು ಮಾತು ನನ್ಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಒಬ್ರು BEd ಪಾಠ ಮಾಡ್ತಕ್ಕಂತ ಪ್ರಾಧ್ಯಾಪಕರ ಬೇರೆ, ನಾವು ಜನರಲ್ ಆಗಿರ್ತಕ್ಕಂಥ ಪ್ರಾಧ್ಯಾಪಕರ ಬೇರೆ ಅನ್ನೋದು ಒಂದು ಈಗ ಜಸ್ಟ್ ಆಯ್ತು. ಎಲ್ಲಿ ವೀಕ್ನೆಸ್ ಇರ್ತಿತ್ತಲ್ಲ ಅಲ್ಲಿ ನಾವು ಫೋಕಸ್ ಮಾಡಬೇಕು, ಎಲ್ಲಿ ಸ್ಟ್ರಾಂಗ್ ಇರುತ್ತಲ್ಲ ಅಲ್ಲಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅವ್ರು ಸರ್. ಈಗ ಸರ್, ಈಗ ನೋಡಿ, ಈಗ ನೀವು BEd ಮುಗಿಸಿದ್ದೀರಿ, ಸೊ ನಿಮ್ದೊಂದು ಸ್ಟ್ರಾಟಜಿ ಇರುತ್ತಲ್ಲಿ. ಅಲ್ಲಿ ಟೀಚಿಂಗ್ ಅಪ್ಟಿಟ್ಯೂಡ್ ಮತ್ತೆ ಎಥಿಕಲ್ ಸಂಬಂಧಪಟ್ಟಂಗ ಪ್ರಶ್ನೆಗಳು ಬರ್ತಾವ. ಅದನ್ನ ಯಾವ ತರ ಮಾಡ್ಬೇಕು? ಈಗ ನೀವು BEd ಮುಗಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು. ಈಗ BEd ಮುಗಿಸಿದವ್ರಿಗೆ ಏನ್ ಮಾಡ್ಬೇಕು ಅದ್ರಲ್ಲಿ ಸರ್? ಈಗ ಇದಕ್ಕೆ KCET ಸಂಬಂಧಪಟ್ಟಂತೆ ಪ್ರಮುಖವಾಗಿ ಎರಡನ್ನ ನೋಡ್ತೀವಿ. ಒಂದು BEd ಅಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಇನ್ಫಾರ್ಮೇಶನ್ ಬರುತ್ತೆ, ಮತ್ತೆ MEd ಮಾಡಿದ್ದೀವಿ, ಅದರಲ್ಲಿ ಇರ್ತಕ್ಕಂಥ ಅಂಶಗಳು ತುಂಬಾ ಬರುತ್ತೆ ಇದರಲ್ಲಿ. ಯಾಕಂದ್ರೆ KCET ಮಾಡೋದೇ PG ಮೇಲೆ. ಸಾಮಾನ್ಯ PG ಈಗ ಹಿಸ್ಟ್ರಿ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಎಕನಾಮಿಕ್ಸ್, ಕಾಮರ್ಸ್, ಆ ತರ MEd ಇದೆ. ಅದರಿಂದ ನಾವು ಇದನ್ನ ತಗೊಂಡ್ಬೋದು ಸರ್, ಈ ಮಾರ್ಕ್ಸ್ ಎಲ್ಲ. ಬಟ್ ಈಗ ಸರ್, ಈಗ ಔಟ್ ಆಫ್ ದಿ ಈಗ ನಾನ್ BEd ಇರ್ತಾರಲ್ಲ, ನಾನ್ BEd ದವರು ಯಾವ ತರ ಸ್ಟ್ರಾಟಜಿ ಮಾಡ್ಬೇಕು ಸರ್? ಅಲ್ಲಿ ಟಾಪಿಕ್ ಫಸ್ಟ್ ಅದೇ ಇದೆ ಅಲ್ಲಿ. ಹೌದು ಸರ್. ಟೀಚಿಂಗ್ ಅಪ್ಟಿಟ್ಯೂಡ್ ಇದೆ ಅಲ್ಲಿ, ಕಲಿಕಾ ಸಾಮರ್ಥ್ಯ ಮತ್ತು ಬೋಧನಾ ಸಾಮರ್ಥ್ಯ ಒಂದು ಐತಲ್ಲಿ. ಆ 2 ಟಾಪಿಕ್ ಗಳನ್ನ ಯಾವ ತರ ಫೋಕಸ್ ಮಾಡ್ಬೇಕು ಅವರು ಸರ್? ಈಗ ತುಂಬಾ ಬುಕ್ಸ್ KCET ಅಲ್ಲಿ ಸರ್ ನಮ್ದೇನಾಯ್ತು ಅಂತ ಹೇಳಿದ್ರೆ, BEd ಅಲ್ಲಿ MEd ಅಲ್ಲಿ ಮಾಡಿರ್ತಕ್ಕಂಥ ಸಿಲೆಬಸ್ ನ ಪಕ್ಕದಲ್ಲಿ ಇಟ್ಕೊಂಡು ಇದ್ರ ಜೊತೆ ಟ್ಯಾಲಿ ಮಾಡ್ಕೊಂಡು ಕ್ಲಿಯರ್ ಮಾಡೋದಕ್ಕೆ ತುಂಬಾ ಈಸಿ ಅನ್ಸರ್ ನನಗೆ. ಈಜಿ ಆಯ್ತು ಸರ್. ಈಗ ಲಾಸ್ಟ್ ಟೈಮ್ ಅದು ಓಲ್ಡ್ ಕ್ವಶನ್ ಪೇಪರ್ ಇತ್ತಲ್ಲ, ಆ ಕ್ವಶನ್ ಪೇಪರ್ ಬಂದಿರತಕ್ಕಂತ ಒಂದು ಕ್ವಶನ್ಸ್ ಗಳು ಮತ್ತೆ ಕಮಿಂಗ್ ಡೇಸ್ ಅಲ್ಲಿ ಅಪ್ಡೇಟ್ ಮಾಡಿ ಬಿಡಬಹುದು, ಅದೇ ಕ್ವಶನ್ ರಿಪೀಟ್ ಆಗಬಹುದಾ ಸರ್? ಖಂಡಿತ ಬಿಡಬಹುದು ಸರ್. ಯಾಕಂದ್ರೆ ನಾನೇ ಕಷ್ಟಪಟ್ಟು ನಂದೇ ಓನ್ ನೋಟ್ಸ್ ಒಂದು ಪ್ರಿಪೇರ್ ಮಾಡಿದ್ದೀನಿ ನಾನು. ನಿಮ್ಗೆ ಬೇಕು ಅಂದ್ರೆ ಯಾರಾದ್ರೂ ಕೇಳಿದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ, ನೀವು ಧಾರಾಳವಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರು ಕಳಿಸಬಹುದು ಸರ್. ಕೊಡಬಹುದು ಸರ್? ಕೊಡಬಹುದು ಸರ್, ಖಂಡಿತ. ಆತ್ಮೀಯ ಸ್ಪರ್ಧಾ ಮಿತ್ರೆ, ಸರ್ ಕೂಡ ಅವರೇ ಓಪನ್ ಆಗಿ ಹೇಳ್ತಿದ್ದಾರೆ. ನಿಮ್ಗೆ ಯಾರ್ದಾರು ನೋಟ್ಸ್ ಬೇಕಿದ್ರೆ ಅವ್ರದ್ದು ಒಂದು ಚಿಕ್ಕ ನೋಟ್ಸ್ ಕೊಡ್ತಾರೆ ಅವರು. ಆ ಒಂದು ಸ್ಟ್ರಾಟಜಿ ಮಾಡಕ್ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಅದು ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಡ್ರಿ ಅದನ್ನ.
ಸರ್ ಇನ್ನೊಂದು ಪ್ರಶ್ನೆ ನನ್ಗೀಗ ಕೇಳಿ ಸರ್. ಏನಂದ್ರೆ ಈಗ ವರ್ಕ್ ಮಾಡ್ತಾ ಕೆಸೆಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಆಸೆ ಇರುತ್ತೆ. ಸರ್ ಬಟ್ ಮಾಡ್ಬೋದು ಸರ್. ಇನ್ನೊಂದ್ ಏನ್ ದೊಡ್ಡ ಸಮಸ್ಯೆ ಏನಾಗಿದೆ ಸರ್, ಈಗ UGC ಕ್ವಾಲಿಫೈಡ್ ಮೀನ್ಸ್ ಕೆಸೆಟ್ ನೆಟ್ PhD ಆದವ್ರು ಮಾತ್ರ ಗೆಸ್ಟ್ ಟೀಚರ್ ಆಗ್ಬೋದು. ಹೌದು ಸರ್. ಈಗ ಎಷ್ಟೋ ನಾನ್ ಕ್ವಾಲಿಫೈಡ್ ಕೆಸೆಟ್ ಇದ್ದಾರೆ ಸರ್, ಈಗ ಅವ್ರು ಗೆಸ್ಟ್ ಟೀಚರ್ ಆಗಿ ಹೊರಗಡೆ ಬಿದ್ದಿದ್ದಾರೆ ಈಗ. ಹೌದೌದು ಸರ್. ಸರ್ ಅಂತವ್ರು ಕೂಡ ಇದಕ್ಕೆ ವಾಪಸ್ ಬರ್ಬೇಕಾದ್ರೆ ಏನ್ ಸ್ಟ್ರಾಟಜಿ ಮಾಡ್ಬೇಕು ಸರ್ ಈಗ? ಸರ್ ಓಲ್ಡ್ ಕ್ವಶನ್ ಪೇಪರ್ ಇದೆ ಸರ್, ಮೈಸೂರು ಯೂನಿವರ್ಸಿಟಿಯಿಂದ ಮತ್ತೆ ನಮ್ KE ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲಾ ಕ್ವಶನ್ ಪೇಪರ್ ನ ಒಂದ್ಸಲ ಜೆರಾಕ್ಸ್ ತಗೊಂಡ್ಬಿಟ್ಟು ಅದನ್ನ ಅವರೇ ಬಿಡಿಸ್ಬೇಕು ಫಸ್ಟ್. ಯಾವ್ದು ನೋಡಕ್ ಹೋಗ್ಬಾರ್ದು, ಇದ್ರಲ್ಲಿ ನನ್ಗೆ ಎಷ್ಟು ಬರುತ್ತೆ ಅಂತ ನೋಡ್ಬೇಕು ಅವ್ರು. ಯಾಕಂದ್ರೆ ಮೊದ್ಲು ಕೆಸೆಟ್ ಯಾವ ತರ ಇತ್ತು ಅಂತ ಹೇಳಿದ್ರೆ ತುಂಬಾ ಒಂದು SLC ಮೇಲೆ ಕ್ವಶನ್ ಬರೋ ತರ ಈ ಪ್ರಸ್ತುತ ಕಾಲಮಾನದಲ್ಲಿ ತುಂಬಾ ವ್ಯತ್ಯಾಸ ಆಗಿದೆ ಸರ್. ನೋಡಿ ಸ್ನೇಹಿತರೆ, ಆಕ್ಚುಲಿ ಹೇಳ್ಬೇಕಂದ್ರೆ ಗೆಸ್ಟ್ ಟೀಚರ್ ಅನ್ನೋದು ನಾವು ಬೇರೆ ಅನ್ಕೊಂಡ್ಬಿಟ್ಟಿರ್ತೀವಿ, ಬಟ್ ಇರ್ತಕ್ಕಂಥ ಪ್ರಸ್ತುತ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಂಬಳ ಕೊಡ್ತಿದ್ವಿ. ಈಗ ಕೆಸೆಟ್ ಪಾಸ್ ಆದರ ಮೌಲ್ಯ ಯಾರಿಗೆ ಗೊತ್ತಿರ್ತೈತಿ ಅಂದ್ರೆ, ಈ ಯಾರು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ ಜಾಸ್ತಿ ಗೊತ್ತಿರ್ತೈತಿ. ನೆಕ್ಸ್ಟ್ ಏನಂದ್ರ ಯಾರು ಗೆಸ್ಟ್ ಲೆಕ್ಚರ್ ಪೋಸ್ಟ್ ಇಂದ ಹೊರಗೆ ಬಿದ್ದಿರ್ತಾರಲ್ಲ, ಕೆಸೆಟ್ ನ ಮಹತ್ವ ಮತ್ತು ಅದರದ ಒಂದು ವ್ಯಾಲ್ಯೂ ಅನ್ನೋದ್ರಿಂದ ಈ ಗೆಸ್ಟ್ ಲೆಕ್ಚರ್ ಇಂದ ಹೊರಗೆ ಬಿದ್ದಾರೆ ನಾನ್ ಯೂಜರ್ ಅವ್ರಿಗೆ ಹೆಚ್ಚಿನ ಒಂದು ಅನುಭವ ಇರ್ತೈತಿ. ಯಾವುದೇ ಕಾರಣಕ್ಕೂ ಕೆಸೆಟ್ ಅನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಫ್ಯೂಚರ್ ಅಲ್ಲಿ ಕೂಡ ಅದು ಹೆಲ್ಪ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಇನ್ನೊಂದೇನು ಪ್ರಶ್ನೆ ಸರ್, ಈಗ ಹೇಳಿ ಸರ್, ನೀವು 80 ಮಾರ್ಕ್ಸ್ ಅನ್ನ ಪೇಪರ್ ಫಸ್ಟ್ ಅಲ್ಲಿ ತೆಗೆದುಕೊಂಡ್ರಿ. ಹೌದು ಸರ್. ಪೇಪರ್ 2 ಅಲ್ಲಿ 114 ತಗೊಂಡು 194 ಮಾಡಿದ್ರಿ. ಈ 194 ಓವರ್ ಆಲ್ ಸ್ಕೋರ್ ಅಲ್ಲಿ ಐ ಥಿಂಕ್ ಕರ್ನಾಟಕದ ಟಾಪ್ 10 ಒಂದು ರಿಸಲ್ಟ್ ಅಲ್ಲಿ ಒಂದ್ ಅನ್ಕೋತೀನಿ ನಾನು. ಅಷ್ಟು ಈಜಿ ಅಲ್ಲ ಇಷ್ಟು ಮಾರ್ಕ್ಸ್ ತೆಗೆದುಕೊಳ್ಳೋದು. ನೀವು ಓವರ್ ಆಲ್ ಸ್ಟ್ರಾಟಜಿಯನ್ನ ಯಾವ ತರ ಮಾಡಿದ್ರಿ ಸರ್? ಮೆಂಟಲ್ ಅಬಿಲಿಟಿ ಅಂತ ಕೆಲವೊಂದು 15 ಕ್ವಶನ್ 30 ಮಾರ್ಕ್ಸ್ ಬರುತ್ತೆ ಸರ್. ಅದು ನಮ್ಮ ಕಣ್ ಮುಂದೆನೆ ಇರುತ್ತೆ. ಕರೆಕ್ಟ್ ಸರ್, ಎಲ್ಲೂ ಹೋಗಂಗಿಲ್ಲ. ಅಲ್ಲೇ ನೋಡಿ ಅಲ್ಲೇ ಮಾಡಿ ಅಲ್ಲೇ ಟಿಕ್ ಮಾಡ್ತಾರ ಇರ್ತದೆ. ಅಂದ್ರೆ ಅಲ್ಲೇ ಲಾಡ್ರಿ ಅಲ್ಲೇ ಹೋಗೋಣ. ಯಾವ್ದೋ ಮೆಂಟಲ್ ಅಬಿಲಿಟಿ ಸ್ನೇಹಿತರೆ ಅರ್ಥ ಮಾಡ್ಕೊಡ್ರಿ. ಮೆಂಟಲ್ ಅಬಿಲಿಟಿ ಜಾಸ್ತಿ ಫೋಕಸ್ ಮಾಡ್ರಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಏನ್ ಮಾಡ್ರಿ, ನಿಮ್ ಸ್ನೇಹಿತರ ಜೊತೆ ತಿಳ್ಕೊಳ್ಳಿ. ಯಾಕಂದ್ರೆ ಕೈಯಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ ಗಳನ್ನ ಕಳ್ಕೊಳಕ್ ಹೋಗ್ಬೇಡ್ರಿ. ಬಟ್ ಥಿಂಗ್ ಏನಂದ್ರೆ ಸರ್, ಈಗ ನಾವು ಎಜುಕೇಶನ್ ಸಂಬಂಧಪಟ್ಟಂಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಫಂಡಮೆಂಟಲ್ ರೈಟ್ಸ್ ಸಂಬಂಧಪಟ್ಟಂಗೆ ಈಗ ಆರ್ಟಿಕಲ್ 21A ಎಜುಕೇಶನ್, ಮತ್ತೆ 45 ಮತ್ತೆ 51A ಅಲ್ಲಿ ಕೂಡ ಪೋಷಕರು ಒಂದು ಎಜುಕೇಶನ್ ಸಂಬಂಧಪಟ್ಟಂಗಿದೆ 86ನೇ ತಿದ್ದುಪಡಿ ಪ್ರಕಾರ. ಸೊ ಎಜುಕೇಶನ್ ಸಂಬಂಧಪಟ್ಟ ಈ ಸಂಸ್ಥೆಗಳಿಗೆ ಸಂಬಂಧಪಟ್ಟಗಳನ್ನ ಕೇಳಬಹುದು ಸರ್ ಅಲ್ಲಿ? ಸರ್ ಖಂಡಿತ ಕೇಳ್ತಾರೆ ಸರ್. ಯಾವ್ದು ಕೇಳಬಹುದು ಸರ್ ಅಲ್ಲಿ? ಈಗ ಸಿಲೆಬಸ್ ಕಾಪಿಯಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ ಒಂದು ಟಾಪಿಕ್, ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂತಿದೆ. ಎಸ್ ಸರ್. ಅದರಲ್ಲಿ ತುಂಬಾ ಕ್ವಶನ್ ಸರ್. ಈಗ ಒಂದು ಉದಾಹರಣೆ ಹೇಳ್ತೀನಿ, ಸಿಂಪಲ್ ಆಗಿರ್ತಕ್ಕಂಥದ್ದು UGC ಯಾವಾಗ ಸ್ಥಾಪನೆ ಆಗಿದೆ, ಅದ್ರ ಪ್ರಸ್ತುತ ಡೈರೆಕ್ಟರ್ ಯಾರು, ಅದ್ರ ಕಾರ್ಯಗಳೇನು, ಅದರಿಂದ ಅದು ಏನೇನ್ ಮಾಡ್ತಕ್ಕಂಥದ್ದು ಪ್ರಸ್ತುತ ಈಗ ಈ ಸಂಸ್ಥೆಗಳಿಗೆ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಎಲ್ಲ ಕೇಳ್ತಾರೆ ಸರ್. ಅಂದ್ರೆ ಈಗ ಒಂದೊಂದು ಈಗ ಸ್ವಯಂ ಮತ್ ಪೋರ್ಟಲ್ ಬರುತ್ತೆ. ಹೌದೌದು ಸರ್. ಆ ಸ್ವಯಂ ಪೋರ್ಟಲ್ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ಕೋಬಹುದು. ಅಂದ್ರೆ ಎಜುಕೇಶನ್ ಸಂಬಂಧಪಟ್ಟಂತ ಏನು ಪೋರ್ಟಲ್ ಗಳಾಗ್ಲಿ ಆಪ್ ಗಳಾಗ್ಲಿ ಮತ್ತೆ ಟೆಕ್ನಾಲಜಿಗಳನ್ನ ಪ್ರಶ್ನೆಗಳನ್ನ ಕೇಳಬಹುದಲ್ಲ ಸರ್? ಇದು ICT ಅಂತ ಒಂದು ಸಬ್ಜೆಕ್ಟ್ ಇದೆ. ICT ಅಂದ್ರೆ ಏನ್ ಸರ್? ಅದು ಸರ್ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಅಂತಿದೆ. ಓಕೆ. ಅದರ ಸಂಬಂಧಪಟ್ಟಂತೆ ನಾವು ಒಂದು ತರಗತಿಯಲ್ಲಿ ಪ್ರಸ್ತುತ ಇರ್ತಕ್ಕಂಥ ಅಂತರ್ಜಾಲ ಆಗಿರ್ಬೋದು, ಇಮೇಲ್ ಮತ್ತೆ ಬೇರೆ ಬೇರೆ ಆಗಿರ್ತಕ್ಕಂಥದ್ನೆಲ್ಲ ಯಾವ ತರ ಮಕ್ಕಳು ನಾವ್ ಹೇಳ್ಕೊಡ್ತೀವಿ ಅಂದ್ರೆ ಸರ್. ಈಗ ಡೇ ಟು ಡೇ ಗೊತ್ತಿರುತ್ತೆ, ಬಟ್ ನಮ್ಗೆ ಅದ್ ನಾವು ಪ್ರಾಕ್ಟಿಕಲ್ ಆಗಿ ತಗೊಳಲ್ಲ. ಸರ್ ಅದೇ ಸಮಸ್ಯೆ ಏನಾಗುತ್ತೆ ಅಂತ ಇಲ್ಲಿ ಅಂತ ಹೇಳಿದ್ರೆ, ಎಲ್ರಿಗೂ ಮೊಬೈಲ್ ಯೂಸ್ ಮಾಡೋದು ಬರುತ್ತೆ, ಅದ್ರಲ್ಲಿ ಏನಿದೆ ಅಂತ ಹುಡುಕ್ ನೋಡೋರು ಯಾರು ಇಲ್ಲ ಈಗ. ಅರ್ಥ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾಕ್ಕಿಂತ ಇಂತ ಒಂದು ಇನ್ಫಾರ್ಮೇಶನ್ ಇರ್ತಕ್ಕಂಥ ಏನದು ನಮ್ಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಂತ ಮೊಬೈಲ್ ಗಳನ್ನ ನಮ್ಮ ಆಲ್ರೆಡಿ ಐತಿ. ಈಗ ಟೆಕ್ನಾಲಜಿ ಕೈಯಲ್ಲಿ ಐತಿ, ಎಷ್ಟು ಬೇಕಲ್ಲ. ಈಗ ಸ್ವಯಂ ಪೋರ್ಟಲ್ ಆಗ್ಬೋದು, UGC ಒಂದು ಸಂಬಂಧಪಟ್ಟಂಗೆ, ಮತ್ತೆ ಹೈಯರ್ ಎಜುಕೇಶನ್ ಟೆಕ್ನಾಲಜಿ ಇರ್ಬೋದು, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಫಾರ್ ಎಜುಕೇಶನ್ ಸಂಬಂಧಪಟ್ಟಂತ ನಿಮ್ಗೆಲ್ಲಾ ಟೆಕ್ನಾಲಜಿ ಸಂಬಂಧಪಟ್ಟ ಮೊಬೈಲ್ ಎಲ್ಲ ಗೊತ್ತಿರುತ್ತೆ. ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೋಷಿಯಲ್ ಮೀಡಿಯಾ ಬೆನ್ನಿಂದ ಬಿದ್ದು ಏನಾಗೈತೆ ಅಂದ್ರೆ ಇದೆಲ್ಲ ನೆಗ್ಲೆಕ್ಟ್ ಆಗಿದೆ ಅನಿಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ತುಂಬಾ ಸರಳವಾದ ಪ್ರಶ್ನೆ ಕೇಳಿದ್ರು. ಹಾ ಸರ್. Gmail ಇದೆ, ಆದ್ರೆ ಕ್ಲೌಡ್ ಸ್ಟೋರೇಜ್ ಎಷ್ಟಿದೆ ಅಂತ ಕೇಳಿದ್ರು. ನಾನು ಸುಮಾರು ಒಂದು 10 ವರ್ಷದಿಂದ Gmail ಗೊತ್ತಿದೆ ನನಗೆ, ಸ್ಟೋರೇಜ್ ಗೊತ್ತಿಲ್ಲ ಸರ್. ನೀವು ಕೇಳಿದ ತಕ್ಷಣ ನನಗೂ ಡೌಟ್ ಬಂತಿಲ್ಲಿ. ನಾನು ಸಾಕಷ್ಟು ಮೇಲ್ ಮಾಡ್ತೀನಿ, ಇದು ಮಾಡ್ತೀನಿ. ಏನದು ಕ್ಲೌಡ್ ಸ್ಟೋರೇಜ್ ಅಂದ್ರೆ ನನಗೂ ಗೊತ್ತಿರ್ಲಿಲ್ಲ. ಈಗ ಒಂದು ಹೊಸ ಐಡಿಯಾ ಬಂತು ನೋಡಿ. ನಾವು ಮಾತಾಡ್ತಾ ಕಲಿತಾ ಇದ್ದೀವಿ ಇಲ್ಲಿ. ಹಾಗಾಗಿ ಏನು ಮಾತಾಡ್ತಾ ಡಿಸ್ಕ್ ಮತ್ತೆ ಇನ್ನೊಂದ್ ಏನೋ ತಿಳ್ಕೊತಾ ಹೋಗ್ತೀವಲ್ಲ, ಇದು ಮ್ಯಾಟರ್ ಆಗುತ್ತೆ ಇಲ್ಲಿ. ಸೊ ಡಿಸ್ಕಷನ್ ಜಾಸ್ತಿ ಮಾಡಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಇದು ಸರ್. ಮತ್ತೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರು ಇರ್ತಾರಲ್ವಾ, ಅವ್ರ ಹತ್ರ ಕುತ್ಕೊಂಡು ನಾನು ಸ್ವಲ್ಪ ಮ್ಯಾಥ್ಸ್ ವೀಕ್ ಇದೀನಿ, ಸ್ವಲ್ಪ ಹೇಳ್ಕೊಡಿ ಅಂತ ಕೇಳ್ತಿದ್ದೆ. ಓಪನ್ ಯಾವುದೇ ಮುಜುಗರ ಇಲ್ಲ. ಕಲಿಯೋದಕ್ಕೆ ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಮುಜುಗರ ಕೊಡ್ಲೇಬಾರ್ದು ಸರ್. ಓಕೆ. ಕಲಿಯುವುದಕ್ಕೆ ಮುಜುಗರ ಯಾಕೆ? ನಮ್ ಶಶಿಕುಮಾರ್ ಸರ್ ಕರೆಕ್ಟ್ ಆಗಿ ಉತ್ತರ ಕೊಟ್ಟವ್ರೆ ನೋಡಿ. ಈಗ ಆಲ್ರೆಡಿ ಅವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದು, ಆದ್ರೂ ಕೂಡ ಕಲಿಯೋ ಉತ್ಸಾಹ ಇದ್ರು ಕೂಡ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಒಟ್ಟಿನಲ್ಲಿ ಕಲಿಬೇಕು ಅನ್ನೋ ಒಂದು ಏನದು ಸಲಹೆ ಇದೆಯಲ್ಲ, ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರ ಸರ್. ಈಗ ಕೊನೆಯದಾಗಿ
ಹ್ಮ್. 2026 ಒಂದು ಅಕ್ಟೋಬರ್ ಅಲ್ಲಿ ಕೆಸೆಟ್ ಎಕ್ಸಾಮ್ ಆಗುತ್ತೆ ಅಂತ ಕೆಎ ಟೈಮ್ ಟೇಬಲ್ ಅಲ್ಲಿ ಘೋಷಣೆ ಆಗಿದೆ. ಹೌದು ಸರ್. ಅದು 100% ಆಗೇ ಆಗತ್ತಾ ಸರ್? ಆಗುತ್ತೆ ಸರ್. ಹಾ. ಯಾಕಂದ್ರೆ ಅವ್ರು ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹಾ. 100% ಅವ್ರು ಮಾಡ್ಬಿಡ್ತಾರೆ. ಮಾಡ್ತಾರೆ ಸರ್. ಸೊ ಈಗ ಏನ್ ನಮ್ಮ ಕೆಸೆಟ್ ತಯಾರು ಮಾಡ್ತಕ್ಕಂತ ಒಂದು ಸ್ಪರ್ಧಾತ್ಮಕ ಜಗತ್ತಲ್ಲಿರ್ತಕ್ಕಂಥ ಬೇರೆ ಪರೀಕ್ಷೆಗಳನ್ನ ಓದ್ತಕ್ಕಂತ ಒಂದು ವಿದ್ಯಾರ್ಥಿಗಳಿಗೆ ಹ್ಮ್. ನಿಮ್ಮ ಒಂದು ಶೈಕ್ಷಣಿಕ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅಂದ್ರೆ BEd ಬ್ಯಾಕ್ ಗ್ರೌಂಡ್ ಇಟ್ಕೊಂಡು Okay sir. ಟೀಚಿಂಗ್ ಮಾಡ್ತಕ್ಕಂಥ ವಿಧಾನದಲ್ಲಿ ಹ್ಮ್. ಅವ್ರು ಯಾವ ತರ ಪ್ರಿಪರೇಷನ್ ಮಾಡಬೇಕು ಅಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಸಲಹೆ ಕೊಡಿ ಸರ್ ಅವ್ರಿಗೆ. ಸರ್ ಚಿಕ್ಕದಾಗಿ ಅಂತ ಹೇಳಿದ್ರೆ ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಬೇಸಿಕ್ ನೋಡ್ಬೇಕಾಗಿರ್ತಕ್ಕಂಥದ್ದು ಓಲ್ಡ್ ಕ್ವಶನ್ ಪೇಪರ್ ಸರ್. ಓಲ್ಡ್ ಕ್ವಶನ್ ಪೇಪರ್ ಹಂಗಂದ್ರೆ ಓಲ್ಡ್ ಇಸ್ ಗೋಲ್ಡ್ ಅನ್ನಂಗ್ ಆಯ್ತು ಇಲ್ಲಿ ಸರ್. ಓಲ್ಡ್ ಈಸ್ ಗೋಲ್ಡ್. ಅದಕ್ಕೆ ನಾವ್ ಏನೇ ಆಗಿರ್ಲಿ ಯಾವತ್ತೇ ಆಗಿರ್ಲಿ ಔಟ್ಡೇಟ್ ಆಗಿರ್ಬಾರ್ದು ಸರ್. ಅಪ್ಡೇಟ್ ಇರ್ಬೇಕು. ಅಪ್ಡೇಟ್ ಇರ್ಬೇಕು ಸರ್. ಅವಾಗ ಎಲ್ರಿಗೂ ವರ್ಕೌಟ್ ಆಗುತ್ತೆ. 100% ಜಾಬ್ ತಗೊಂತಾರೆ. ಈಸಿಯಾಗಿ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಸರ್. ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಹೌದು ಸರ್. ಸ್ನೇಹಿತರೆ, ಇಷ್ಟು ಇವತ್ತು ನಮ್ಮ ಒಂದು ಕೆಸೆಟ್ ಸಾಧಕರಾದ ಶಶಿಕುಮಾರ್ ಸರ್ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡೆ. ಮತ್ತೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ರೆ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಮತ್ತೆ ಇವ್ರು ಕೊಡ್ತಕ್ಕಂಥ ನೋಟ್ಸ್ಗಳನ್ನ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅವುಗಳ ನೋಟ್ಸ್ ಮೂಲಕ ಏನ್ ಮಾಡ್ರಿ, ಅವುಗಳ ಪ್ರಯೋಜನ ಪಡ್ಕೊಂಡು 2026 ಕೆಸೆಟ್ ಪರೀಕ್ಷೆಯಲ್ಲಿ ಒಂದು ಹೆಚ್ಚಿನ ಅಂಕಗಳನ್ನ ಪಡೆಯಕ ಪ್ರಯತ್ನ ಮಾಡ್ರಿ. ಮತ್ತೆ ಇನ್ನೊಂದು ಸರ್, ನಂದು ಕೊನೆಯ ಡೌಟ್. ಹೇಳಿ ಸರ್. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದಾರೆ ಎಲ್ಲರೂ. ಹೌದೌದು ಸರ್. ಈ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೈಮ್ ಅನ್ನ ವೇಸ್ಟ್ ಮಾಡ್ತಿದ್ದಾರೆ. ಹೌದು ಸರ್. ಬಟ್ ಒಂದು ಪ್ರಶ್ನೆ ಏನಂದ್ರೆ ಸರ್, ಟೆಲಿಗ್ರಾಮ್ ಅಲ್ಲಿ ಸಾಕಷ್ಟು ಕ್ವಿಜ್ಗಳು ನಡೀತಾ ಇರ್ತಾವ. ಹೌದೌದು ಸರ್. ಮತ್ತೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಿರ್ತಾರೆ. ಹೌದು ಸರ್. ಈ ಕ್ವಿಜ್ಗಳು ನಮ್ಮ ಪ್ರಿಪ್ರೇಷನ್ಗೆ ಯಾವ ತರ ಹೆಲ್ಪ್ ಆಗುತ್ತಾ, ಟೈಮ್ ಮ್ಯಾನೇಜ್ಮೆಂಟ್, ಪ್ರೆಸೆನ್ಸ್ ಆಫ್ ಮೈಂಡ್ ಯಾವ ತರ ವರ್ಕ್ ಆಗುತ್ತಾ ಅನ್ನೋದನ್ನ ಒಂದು ಇವ್ರಿಗೆ ನಮ್ಮ ವಿದ್ಯಾರ್ಥಿ ಮಿತ್ರ ಪರವಾಗಿ ನಾನೇ ಕೇಳ್ತೀನಿ. ಯಾಕಂದ್ರೆ ನಾನು ಎಷ್ಟೋ ಸಲ ಮಿಸ್ ಆಗಿದೆ ಅಲ್ಲಿ. ಸೊ ಅದೆಷ್ಟು ಯೂಸ್ ಆಗ್ಬೋದು ಸರ್ ಇಲ್ಲಿ? ಸರ್ ತುಂಬಾ ಯೂಸ್ಫುಲ್ ಇದೆ ಸರ್ ಈ ತರ ಕ್ವಿಜ್ ಕೊಡ್ತಕ್ಕಂಥದ್ದು. ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೋ ಒಂದು ಎಕ್ಸಾಮ್ ಮಾಡ್ಬೇಕು, ಕ್ಲಿಯರ್ ಮಾಡ್ಬೇಕು ಅಂದ್ರೆ ಕ್ವಿಜ್ ಸಿಗ್ತಾ ಇರ್ಲಿಲ್ಲ ನಮ್ಗೆ. ಹೌದು. ಪುಸ್ತಕ ಮಾತ್ರ ನೋಡ್ಬೇಕಾಗುತ್ತೆ, ಓದ್ಬೇಕಾಗುತ್ತೆ. ಕರೆಕ್ಟ್. ಈಗೆಲ್ಲ ಕ್ವಿಜ್ ಇದೆ, ಎಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲೋ ಸ್ವಲ್ಪ ಫ್ರೀ ಟೈಮ್ ಅಲ್ಲಿ ಕ್ವಿಜ್ ಅಟೆಂಡ್ ಮಾಡ್ಬಿಟ್ರೆ ಎಲ್ಲೋ ನೋಡಿದಿನಲ್ಲ ಈ ಪ್ರಶ್ನೆ ಅಂತ ಹೇಳ್ಬಿಟ್ಟು ತಕ್ಕ ನೆನಪು ಬಂದು ಟಿಕ್ ಮಾಡಿ ಸರಿ ಇರುತ್ತೆ ಸರ್. 100% ಯೂಸ್ ಆಗುತ್ತೆ ಸರ್. ಹೆಲ್ಪ್ ಆಗುತ್ತಲ್ಲ? ಹೆಲ್ಪ್ ಆಗೇ ಆಗುತ್ತೆ ಸರ್. ಯಾಕಂದ್ರೆ ಈ ಕ್ವಿಜ್ ಅಲ್ಲಿ ಇರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು, ಅದನ್ನ ಅಪ್ಡೇಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹೌದೌದು. ಅದು 100% ಯೂಸ್ ಆಗುತ್ತೆ ಸರ್. ಒಟ್ನಲ್ಲಿ ಕ್ವಿಜ್ ನಮ್ಮ ಸಬ್ಜೆಕ್ಟ್ ಗೆ ಮತ್ತೆ ನಮ್ಮ ಒಂದು ಪ್ರಿಪರೇಷನ್ ಅಂತ ಹೆಲ್ಪ್ ಆಗುತ್ತೆ ಅಂತ ಆಗುತ್ತೆ ಸರ್. ಆಗುತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ಸರ್ ಅತ್ಯುತ್ತಮವಾದ ಒಂದು ಮಾಹಿತಿಗಳನ್ನು ಕೊಟ್ಟರು. ನೆಕ್ಸ್ಟ್ ಕ್ವಿಜ್ ಕೂಡ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ವರ್ಕ್ ಆಗೋದು, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ಮತ್ತು ನಾವು ಮಾಡ್ತಕ್ಕಂಥ ತಪ್ಪುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥ ವಿಧಾನದಲ್ಲಿ ಕ್ವಿಜ್ಗಳ ಮೂಲಕ ನಾವು ಕೂಡ ಪಡಿಬಹುದು ಅನ್ನೋದು ಒಂದು ಪ್ರಮುಖವಾದ ವಿಚಾರವನ್ನು ಹಂಚ್ಕೊಂಡ್ರು. ಶಶಿಕುಮಾರ್ ಸರ್ ನಮ್ಮ ಒಂದು ವೇದಿಕೆಗೆ ಬಂದು ತಮ್ಮ ಒಂದು ಅಭಿಪ್ರಾಯ ಹಂಚ್ಕೊಂಡಕ್ಕೆ ನಿಮಗೆ ತುಂಬಾವಾದ ಧನ್ಯವಾದಗಳು ಸರ್. ನಮ್ಮ ಸ್ಪರ್ಧಾತ್ಮಕ ಜಗತ್ತಿನ ಒಂದು ವಿದ್ಯಾರ್ಥಿಗಳ ಪರವಾಗಿ ಕೂಡ ನಿಮಗೆ ಧನ್ಯವಾದಗಳು ಅರ್ಪಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.